ಪೊಲೀಸ್ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ನಮ್ಮನ್ನೇ ಬೀದಿ ಕೂರಿಸಿದಿರಿ, ಸಂತೋಷ. ಯಾಕೆಂದ್ರೆ ಕಳ್ಳರು ಕಾಕ್ರನ್ನ ಸೇಫ್ಟಿ ಮಾಡಕ್ಕೆ ನಿಮ್ಗೆ ನಾವು ನಮ್ಮ ತೆರಿಗೆ ಹಣ ದುರುಪಯೋಗ ಆಗ್ತದೆ. ನಮ್ಗೆ ಭಾರಿ ದುರಂತ, ಇದು ನೋವಾಗ್ತದೆ. ನಮ್ಮ ಜಿಲ್ಲೆಯ ಪ್ರಥಮ ಕೂಲಿ DC, ಅರ್ಥ ಮಾಡ್ಕೊಳ್ಳಿ, ನಮ್ಮ ಜಿಲ್ಲೆಯ ಪ್ರಥಮ ಕೂಲಿ DC ಅವರು. ನಾವು ಹೇಳಿದಂತ ಕೆಲಸ ಮಾಡ್ಬೇಕಾಗಿರೋದು ಆತನ ಕರ್ತವ್ಯ. ಆದ್ರೆ ಇವತ್ತು ನಾವು ಬೀದಿಗೆ ನಿಂತಿದೀವಿ ಅಂದ್ರೆ ಇದು ದುರಂತ. ನಾವ ಅನ್ನ ತಿಂತ ಇರೋದು, ನಾವು ಕೊಡೋಂತ ಹಾಲು ಕುಡಿದು ನಮ್ಮನ್ನೇ ಬೀದಿ ಕುಡಿಸೋದು ಇವ್ರಿಗೆ ನಿಜವಾಗ್ಲೂ ಒಳ್ಳೇದಾಗ್ತದೇನ್ರಿ? ನಾವೇನ್ ಕೇಳಕ್ ಬಂದಿದೀವಿ ಇವ್ರನ್ನ ನಮ್ ದುಡ್ಡು ಕುಡಿಯೋದು ಕೊಡಕ್ ಬಂದಿದೀವ? ನಮ್ಮ ಕೂಲಿ ತಗೊಂಡು ಕೆಲಸ ಮಾಡ್ಬೇಕಾಗಿದ್ದಂತ ಕರ್ತವ್ಯ ಮುಂದಪ್ಪ, ನಮ್ಗೆ ಕೆಲಸ ಮಾಡ್ಕೊಡು ಅಂತ ನಾವು ಕೇಳಕ್ ಬಂದಿರೋದಷ್ಟೇ. ನಾವು ಭಯೋತ್ಪಾದಕರಲ್ಲ. ನಾವು ಬಾಂಬಾಕಕ್ ಬಂದಿದೀವನ್ರಿ? ನಮ್ಮನ್ನ ಕೆಲಸ ನಮ್ಗೆ ನಮ್ಮ ರೈತರು ಸಮಸ್ಯೆಗಳಿದೆ ಅದನ್ನ ಬಗೆಹರಿಸ್ಕೊಡಪ್ಪ ಅಂತ ಕೇಳಕ್ ಬಂದಿರೋದಷ್ಟೇ ನಾವು. ಇವರು ಈ ನಮ್ಮ ರೈತ ಸಮಸ್ಯೆ ಬಗೆಹರಿಸಕ್ಕೆ ಆಗಿಲ್ಲ ಅಂದ್ಮೇಲೆ ನನ್ನ ಬೀದಿ ಕುಡಿಸೋ 145 ಜಾರಿ ಮಾಡಿದರೆ ಅಂತ ಹೇಳಿದ್ರೆ ಎಂತ ADTC ಇರ್ಬೋದು, ಇವ್ರಿಗೆ ನಾವು ಧಿಕ್ಕಾರ ಹೇಳಿ. ಯಾಕೆಂದ್ರೆ ಹೆಚ್ಚು ಬಯಕ್ಕಾಗಲ್ಲ. ನೀವು ಸಮಸ್ಯೆನ ಬಗೆಹರಿಸಿದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಇಲಾಖೆಯವ್ರಿಗೆ ಹೇಳ್ತಾ ಇದೀವಿ, ನೀವ್ ಯಾವ ಬಂದೂಕಲ್ಲ, ಯಾವ ಲಾಠಿ ಇಟ್ಕೊಂಡ್ರಲ್ಲ ಮೇಡಮ್, ನೀವು 100,000 ಜನ ಕರ್ಸ್ಕೊಂಡ್ರು ನಾವು ಕೇರ್ ಮಾಡಲ್ಲ. ಖಂಡಿತ ಹೇಳ್ತೀವಿ, ನೀವು ಎಷ್ಟೇ ತೋರಿಸ್ತಾದ್ರೂ ಗೊತ್ತಿಲ್ಲ, ನುಗ್ಗೇ ನುಗ್ತೀವಿ. ದಯಮಾಡಿ DC ಅವರೇ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ, ತಿರ್ಗ ನಾನು ಕೊಡ್ತಾ ಇದೀನಿ. ನೀವು ಒಂದು ಸೌಜನ್ಯವಾಗಿ ಬಗೆಹರಿಸ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲಿ ಏನ್ ನಡೀತದೆ ಅಂತ ಸತ್ಯವಾಗ್ಲೂ ಗೊತ್ತಿಲ್ಲ. ನೀವು ಎಷ್ಟು ಪೊಲೀಸರು ಕರ್ಸ್ತೀರ ಕರ್ಸಿ, ಅದಕ್ಕೆ ನಾವು ತಯಾರಾಗಿ ಬಂದಿದೀವಿ. ಗುಂಡಿಗೂ ಎದ್ರಲ್ಲ, ನಿಮ್ ನಾಟಿಗೂ ಎದ್ರಲ್ಲ. ದಯಮಾಡಿ ಇನ್ನೊಂದ್ಸಲ ದಯಮಾಡಿ ಪದ ಬಳಸಲ್ಲ. ನಿಮ್ಮ ಕರ್ತವ್ಯ ಬಂದು ಇಲ್ಲಿ ನಿಮ್ಮ ಸಮಸ್ಯೆನ ಬಗೆಹರಿಸಿ. ಇಲ್ಲ ಅಂದ್ರೆ ಯಾಕೆಂದ್ರೆ ನಮಗೂ ಬಿಸಿಲು ಅತುತ, ನಮಗೂ ಸುಡ್ತಾ ಇದೆ. ನಾವು ದಿನಂಪ್ರತಿ ಸುಡ್ಸ್ಕೊತಾ ಇದೀವಿ, ನೀವು ಒಂದಿನ ಸುಡ್ಸ್ಕೊತಾ ಇಲ್ಲ. ನಮಗೂ ಜಾಸ್ತಿ ಆಯ್ತಾ ಹೋಯ್ತು ಅಂದ್ರೆ ನುಗ್ಗೋ ಅಂತ ಪ್ರಯತ್ನ ಹಾಗೆ